ನಮ್ಮ ನೂತನವಾಗಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ವತಿಯಿಂದ ಭಾರತ್ ಜೋಡೋ ಯುವ ಸಂಘ ಅಂತ ಹೇಳಿ ಒಂದು ನೂತನವಾಗಿ ಒಂದು ಯೋಜನೆಯನ್ನು ತಂದಿದ್ದಾರೆ. ಈ ಯೋಜನೆ ಬಂದ್ಬಿಟ್ಟು ನಮ್ಮ ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆ ವತಿಯಿಂದ ಈ ಯೋಜನೆಯನ್ನು ಅನುಷ್ಠಾನಗೊಳಿಸ್ತಿದ್ದಾರೆ. ಇದು ಕರ್ನಾಟಕ ಸೊಸೈಟಿ ರಿಜಿಸ್ಟ್ರೇಷನ್ 1960 ಪ್ರಕಾರ ಈ ಯೋಜನೆಯನ್ನು ತಂದಿದ್ದಾರೆ. ಇದ್ರ ಮೂಲ ಉದ್ದೇಶ ಏನು ಅಂತ ಅಂದರೆ, ಒಂದು ತಾಲೂಕಿನಲ್ಲಿ ಒಂದು ಪಂಚಾಯಿತಿಯಲ್ಲಿ ಎಲ್ಲ ಯುವಕರನ್ನ ಒಂದು ವೇದಿಕೆಗೆ ತಗೊಂಬರ್ದು ಅಂತ ಒಂದು ಯೋಜನೆ ಇದು. ಇದಕ್ಕೆ ವಯೋಮಿತಿ ಬಂದು 16ರಿಂದ 35 ವರ್ಷದೊಳಗಡೆ ಇರೋ ಹುಡುಗರು, ಯುವತಿಯರು ಈ ಯೋಜನೆಗೆ ನೋಂದಣಿಯನ್ನು ಮಾಡಿಸ್ಕೊಬೋದು. ಅವ್ರಿಗೆ ಇದಕ್ಕೆ ಬೇಕಾಗಿರೋದು ಒಂದು ಆಧಾರ್ ಕಾರ್ಡ್ ಒಂದು, ಮತ್ತು ಸದಸ್ಯತ್ವ ಶುಲ್ಕ ಅಂತ ಹೇಳಿ 10 ರೂಪಾಯಿನ ಕಳಿಸ್ಕೊಡ್ತಾರೆ. ಇದು ಏನು ಅಂತ ಅಂದರೆ, ಪಂಚಾಯಿತಿಯಲ್ಲಿ 100 ಜನ ಮೇಲೆ ಇದ್ದರೆ ಈ ಸಂಘವನ್ನು ನಾವು ಓಪನ್ ಮಾಡ್ಕೊಳ್ಬೋದು. 100 ಜನ, ಮಿನಿಮಮ್ 100 ಜನ ಇರಬೇಕು. 100ರಿಂದ 250 ಜನವರೆಗೂ ಇದೆ. ಪಂಚಾಯಿತಿ ಮಟ್ಟದಲ್ಲಿ ಒಂದು ಸಂಘ ಓಪನ್ ಆಗಬೇಕು ಅಂದರೆ 100 ಜನ ಇರಬೇಕು. ಆ 100 ಜನದಲ್ಲಿ 15 ಜನನ ಆಫೀಸ್ ಬೇರರ್ಸ್ ಅಂತ ಮಾಡ್ಕೊತಾರೆ, ಅಂದರೆ ಎಕ್ಸಿಕ್ಯೂಟಿವ್ ಮೆಂಬರ್ಸು. ಒಂದು ಅಧ್ಯಕ್ಷರು ಬರ್ತಾರೆ, ಒಂದು ಉಪಾಧ್ಯಕ್ಷರು ಬರ್ತಾರೆ, ಒಂದು ಖಜಾಂಚಿ ಬರ್ತಾರೆ. ಇನ್ನು 12 ಜನನ ಕಮಿಟಿ ಮೆಂಬರ್ಗಳ ಥರ ಮಾಡ್ಕೊತಾರೆ. ಇದಕ್ಕೇನು ಅಂತಂದರೆ, ಸರ್ಕಾರದಿಂದ 10 ಲಕ್ಷ ವರ್ಷಕ್ಕೆ ಅನುದಾನವನ್ನು ಕೊಡ್ತಾರೆ. ಇದೇನು ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ ಅಂತ ಹೇಳಿ ಬರೀ ಕಾಂಗ್ರೆಸ್ ಹುಡುಗರೇ ಹೋಗಬೇಕು, ಕಾರ್ಯಕರ್ತರೇ ಹೋಗಬೇಕು ಅಂತ ಅಲ್ಲ. ಇದು ಯಾವುದೇ ಪಕ್ಷ ಭೇದವಿಲ್ಲದೆ, ಯಾವುದೇ ಜಾತಿ ಇಲ್ಲದೆ, ಯಾವುದೇ ಧರ್ಮ ಇಲ್ಲದೆ ಎಲ್ಲರೂ ಇದಕ್ಕೆ ಈ ಯೋಜನೆಗೆ ಒಳಪಡ್ಬೋದು. ಏನು ಅಂತಂದರೆ, ಒಂದು ಲಿಂಕ್ ಬಿಟ್ಟಿದ್ದಾರೆ, ಸರ್ಕಾರದ ವತಿಯಿಂದ ಲಿಂಕ್ ಬಿಟ್ಟಿದ್ದಾರೆ. ಆ ಲಿಂಕಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅಷ್ಟೇ, ಬೇರೆ ಇಲ್ಲ. ಒಂದು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಅವರು ಆ ಸಂಘಕ್ಕೆ ಸೇರಿಕೊಳ್ತಾರೆ. 100 ಜನ ಒಟ್ಟಿಗೆ ಸೇರಿ, ಏನು ಅಂತಂದರೆ ಈ ಅಮೌಂಟ್ ಬರೋದನ್ನ ಹೆಂಗೆಂಗೋ ಯೂಸ್ ಮಾಡೋದಲ್ಲ, ಅದಕ್ಕೆ ಆದಂಥ ಕಟ್ಟುಪಾಡುಗಳಿವೆ. ಇದಕ್ಕಿಷ್ಟಕ್ಕೆ ಯೂಸ್ ಮಾಡಬೇಕು ಅಂತ ಇದೆ. ಇದನ್ನು ನಾವು ಏನೇನಕ್ಕೆ ಯೂಸ್ ಮಾಡ್ಬೋದು ಅಂತ ಅಂದರೆ, ಒಂದು ಕ್ರೀಡೆಗೆ ನಾವು ಒಂದು ಸಾಮಗ್ರಿ ತರಬೇಕು ಕ್ರೀಡೆಗೆ, ಅದಕ್ಕೆ ಯೂಸ್ ಮಾಡ್ಬೋದು. ಒಂದು ಯಾವುದೋ ಒಂದು ಹೆಲ್ತ್ ಕ್ಯಾಂಪು, ಬ್ಲಡ್ ಕ್ಯಾಂಪು, ಇಂಥದಕ್ಕೆ ಯೂಸ್ ಮಾಡ್ಬೋದು. ಮತ್ತು ಯಾವುದಾದ್ರೂ ಯೋಗ ಕ್ಲಾಸಸ್ ಇದು ಮಾಡ್ಬೋದು. ಇವಾಗ ನಮ್ಮ ಗ್ರೌಂಡಲ್ಲಿ ಯಾವುದೋ ಒಂದು ಮುರಿದೋಗಿದೆ, ಏನು ಪೋಲು ಕ್ರೀಡೆದೆ, ಯಾವುದೋ ಒಂದು ಪೋಲ್ ಮುರಿದೋಗಿ ಅದು ನಾವೇ ಹಾಕ್ಸ್ಕೊಬೋದು. ಇವಾಗ MLA ಅವ್ರು ವೆಯ್ಟ್ ಮಾಡೋಂಗಿಲ್ಲ, ಏನೂ ಇಲ್ಲ. ನಾವೇ ಒಂದು ಕಮಿಟಿ ಮಾಡ್ಕೊಂಡಿರ್ತೀವಿ. ನಮ್ಗೇನು ಬೇಕೋ ಅದು. ಇವಾಗ ಒಂದು ಬಸ್ ಸ್ಟ್ಯಾಂಡಲ್ಲಿ ಒಂದು ವಾಟ್ರ್ ಪ್ಲ್ಯಾಂಟ್ ಬೇಕು, ಅವಾಗಾದರೆ ನಾವು ಪಂಚಾಯತಿಗೆ ಹೋಗೋ ಒಂದು ಲೆಟ್ರ್ ಕೊಡಬೇಕಿತ್ತು. ಅದು ಈಗ ನಮ್ಮದೇ ಕಮಿಟಿ ಇರುತ್ತೆ, ನಾವೇ ಯುವಕರೆಲ್ಲ ಸೇರಿಕೊಂಡು ಅದಕ್ಕೆ ಮಾಡ್ಬೋದು. ಆ ಥರ ಇದೆ. ಆಮೇಲೆ ಇದರಲ್ಲಿ ಕ್ಯಾಟಗರಿ ವೈಸು ಕೊಟ್ಟಿದ್ದಾರೆ. ಏನು 15 ಜನ ನಾನು ಹೇಳಿದ್ದೀನಿ ಎಕ್ಸಿಕ್ಯೂಟಿವ್ ಮೆಂಬರ್ ಅಂತ, ಆ 15 ಜನದಲ್ಲಿ ಇಂಥವ್ರು 3 ಜನ SC/ST, ಅಂದರೆ ಹೆಂಗೆ ಡಿವೈಡ್ ಮಾಡಿದ್ದಾರೆ ಅಂದರೆ, 3 ಜನ SC/ST, ಅದರಲ್ಲಿ ಒಂದು ಮಹಿಳೆ ಇರಲೇಬೇಕು. ಮತ್ತು ಎರಡನೇದು 4 ಜನ BCMA ಮತ್ತು ಮೈನಾರಿಟಿ, ಅದರಲ್ಲಿ ಒಬ್ಬರು ಲೇಡೀಸ್ ಇರಲೇಬೇಕು. ಮತ್ತು ಇನ್ನು ಮಿಕ್ಕಿದ್ದ 8 ಜನ ಜನರಲ್ ಕ್ಯಾಟಗರಿ, ಅದರಲ್ಲಿ 3 ಜನ ಮಹಿಳೆಯರು ಇರಲೇಬೇಕು. ಅಂದರೆ ಎಲ್ಲರನ್ನೂ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ, ಎಲ್ಲ ಧರ್ಮದವ್ರನ್ನ, ಎಲ್ಲ ಜಾತಿಯವ್ರನ್ನ ಇನ್ವಾಲ್ವ್ ಮಾಡಿಕೊಂಡು ಮಾಡ್ತಿರ್ತಕ್ಕಂಥ ಯೋಜನೆ ಇದು. ದಯವಿಟ್ಟು ನಮ್ಮ ವಿರೋಧ ಪಕ್ಷದವರು ಇದು ಬರೀ ಕಾಂಗ್ರೆಸ್ಸು ಅಂತ ಹೇಳಬಾರ್ದು. ಎಲ್ಲರೂ ಈ ಯೋಜನೆಗೆ ಒಳಪಡಬೇಕಾಗಿ ನಮ್ಮ ಮಾಗಡಿ ತಾಲೂಕಿನ ಯುವ ಜನತೆಗೆ ನಾವು ಯೂತ್ ಕಾಂಗ್ರೆಸ್ ವತಿಯಿಂದ ಕೇಳ್ಕೊತಾ ಇದ್ದೀವಿ, ಈ ಯೋಜನೆಗೆ ಎಲ್ಲರೂ ಸೇರ್ಕೊಬೇಕು. ಏನು ಅಂತ ಅಂದರೆ, ನಾವು ಯುವಕರು ಮುಂದೆ ಬಂದರೆ ಒಂದು ನಾಯಕತ್ವ ಅನ್ನೋದು ಒಂದು ಬೆಳೀತಾ ಇದೆ. ಇವಾಗ ನಾನು ಒಂದು 20 ವರ್ಷದಿಂದ ಪೇಪರ್ ಹಾಕ್ತಿರೋ ಹುಡುಗ ಇವತ್ತು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ ಅಂತ ಅಂದರೆ, ಇದು ನನ್ನ ನಾಯಕತ್ವನ ಬಾಲಣ್ಣವರು ಗುರ್ತಿಸಿ ನನ್ನನ್ನು ಈ ಮಟ್ಟಕ್ಕೆ ಇವಾಗ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ ಅಂದರೆ, ನನ್ನ ನಾಯಕತ್ವನ ಗುರ್ತಿಸಿ ಬಾಲಣ್ಣವರು ಇಲ್ಲಿ ಕುಣಿಸಿದ್ದಾರೆ. ಅದೇ ರೀತಿ ಎಲ್ಲ ಯುವಕರು ಮುಂದೆ ಬರಬೇಕಾಗಿ ಯೋಜನೆಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ನೋಂದಣಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಈಗ ಆಲ್ರೆಡಿ ಅಲ್ಲಲ್ಲಿ ಸ್ವಲ್ಪ ಇದೆ. ಈಗ ನಮ್ಮ ಯೂತ್ ಕಾಂಗ್ರೆಸ್ ಹುಡುಗರು ಎಲ್ಲರಿಗೂ ಒಂದೊಂದು ಪಂಚಾಯತಿ ಜವಾಬ್ದಾರಿ ಕೊಟ್ಟು ಎಲ್ಲರೂ ಈ ಯೋಜನೆಗೆ ಎಲ್ಲರೂ ಸೇರ್ಕೊಳ್ಳೋ ರೀತಿ ನಾವು ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ಮಾಡ್ತೀವಿ ಸರ್. ನೋಂದಣಿ ಸರ್ ಲಿಂಕ್ ಇರುತ್ತೆ.
ಲಿಂಕಲ್ಲೇ ಅವ್ರ ಮೊಬೈಲಲ್ಲಿ ಏನು ಡೀಟೇಲ್ಸ್ ಕೇಳಿರೋದು ಆಧಾರ್ ಕಾರ್ಡ್ ನಂಬರ್ ಹೊಡೆದ್ರೆ ಸಾಕು, ನೀನು ಇದಕ್ಕೆ ಬರ್ತೀಯಾ ಇದಕ್ಕೆ ಬರಲ್ಲ ಅಂತ ಗೊತ್ತಾಗೋದು. ಅವ್ನು 36 ವರ್ಷ ಆಗಿದೆ ಅಂತ ಅಂದರೆ ಅವ್ನು ಒಳಗಡೆ ಬರೋದಕ್ಕಾಗೋದಿಲ್ಲ. ಸೊ 35 ವರ್ಷದೊಳಗಡೆ ಯಾರ್ಯಾರಿದ್ದಾರೆ ಈ ಯೋಜನೆಗೆ ಅವ್ರು ಬರ್ಬೋದು ಸರ್. ಹೌದು, 26 ಪಂಚಾಯತಿಲೂ ನಮ್ಮ 26 ಪಂಚಾಯತಿ ಪ್ಲಸ್ ಪುರಸಭೆಯಲ್ಲಿ ಹೇಗೆ ಡಿವೈಡ್ ಮಾಡಿದ್ದಾರೆ ಅಂದರೆ, ಅಲ್ಲಾದರೆ ಒಂದೊಂದು ಪಂಚಾಯತಿ, ಪುರಸಭೆಯಲ್ಲಿ 6,000 ಓಟ್ಗೆ ಒಂದು ಸಂಘ. ಇಲ್ಲಿ ಇವಾಗ 30,000 ಜನಸಂಖ್ಯೆ ಇದೆ ಅಂತ ಅಂದರೆ 5 ಸಂಘಗಳು ಬರುತ್ತೆ. ಅಲ್ಲಿ ಡಿವೈಡ್ ಮಾಡ್ಕೊಂಡು 6,000 ಡಿವೈಡ್ ಮಾಡ್ಕೊಂಡು 5 ಸಂಘ ಮಾಡ್ಕೊಬೋದು ಸರ್. ಒಂದು ಪಂಚಾಯತಿಗೆ 10 ಲಕ್ಷ, ಒಂದು ಪುರಸಭೆಗೆ ಅಲ್ಲಿಗೆ 30,000 ಜನ ಇದ್ದರೆ 50 ಲಕ್ಷ ಅನುದಾನ ಬರುತ್ತೆ. ಒಂದು ಸಂಘಕ್ಕೆ 10 ಲಕ್ಷ ಸರ್. ಒಂದು ಸಂಘಕ್ಕೆ 10 ಲಕ್ಷ. ಹೌದು, 100 ಜನ. ಹೌದು, 10 ಲಕ್ಷ ಬರುತ್ತೆ. ಹೌದು, ಎಲ್ಲ ಪಂಚಾಯತಿಲೂ ಆಗಬೇಕು, ಎಲ್ಲ ಪಂಚಾಯತಿಲೂ ಇದನ್ನು ಅನುಷ್ಠಾನ ಮಾಡಿಸ್ತೀವಿ. ಹಾಂ, ಮಾನದಂಡ ವಯಸ್ಸು 100 ಜನದಿಂದ 250 ಜನವರೆಗೂ ಇದೆ. ಯುವಕರು ಯುವತಿಯರು. ಇಲ್ಲ, ಪ್ಲ್ಯಾಂಟ್ ಅಂದರೆ ನೀವು ಪರಿಸರಕ್ಕೂ ಯೂಸ್ ಮಾಡ್ಬೋದು. ನಾವೇನಾದರೂ ಇವಾಗ ಹೋಗಿ ಪ್ಲ್ಯಾಂಟೇಷನ್ ಮಾಡಬೇಕು ಅಂದರೆ ಅದಕ್ಕೂ ಯೂಸ್ ಮಾಡ್ಬೋದು ಸರ್. ಇಲ್ಲೇ ಹೇಳಿದ್ದಾರೆ. ಇದು ಸಂಘದ ಉದ್ದೇಶ ಏನು ಅಂತಂದರೆ, ಮಾಗಡಿ ತಾಲೂಕಿನಲ್ಲಿರೋ ಯುವಕರನ್ನ ಒಂದೇ ವೇದಿಕೆಗೆ ಕರ್ಕೊಂಬರೋ ಅಂಥ ಇದು. ಆಮೇಲೆ ಯುವಕರಲ್ಲಿ ಒಂದು ನಾಯಕತ್ವ ಬೆಳೆಸೋವಂಥ ಯೋಜನೆ ಇದಾಗಿದೆ. ಕ್ರೀಡೆ, ಶಿಕ್ಷಣ, ಕೌಶಲ್ಯ, ಉದ್ಯೋಗಾವಕಾಶ. ಸರ್, ಉದ್ಯೋಗ ಮೇಳ ಅಂತ ಮಾಡ್ತೀವಿ ಗೊತ್ತಾ, ಅದನ್ನು ನಾವು ಇದರಿಂದನೇ ನಾವು ಮಾಡ್ಬೋದು. ಇವಾಗ ಯಾರಿಗೋ ವೆಯ್ಟ್ ಮಾಡೋದಕ್ಕಿಂತ ಇದರಿಂದ ನಮ್ಮ ಯೋಜನೆಯಿಂದ ಯೂಸ್ ಮಾಡ್ಕೊಂಡು ಒಂದು ಉದ್ಯೋಗ ಮೇಳ ಮಾಡ್ಬೋದು. ಯಾವುದೋ ಒಂದು 3-4 ಕಂಪ್ನಿ ಕರ್ಕೊಂಬಂದು, ಯಾವುದೋ ಇವಾಗ SLC ಮಾಡಿರ್ತಾರೆ, PU ಡಿಗ್ರಿ ಅಂಥವ್ರಿಗೆಲ್ಲ ನಾವೇ ಉದ್ಯೋಗ ಮೇಳ ಮಾಡಿ ಅದನ್ನು ಇದು ಮಾಡ್ಬೋದು ಸರ್. ಹಾಂ, ಲಿಂಕು ನಾನು ಎಲ್ಲ ಗ್ರೂಪ್ಗಳಿಗೂ ನಾನು ಕಳಿಸ್ತೀನಿ ಸರ್. ಇದೆ ಪೋರ್ಟಲಲ್ಲೇ ಬಿಟ್ಟಿದ್ದಾರೆ. ಪ್ರಮುಖ ಚಟುವಟಿಕೆಗಳು ಏನೇನು ಮಾಡ್ಬೋದು ಅಂದರೆ, ಒಂದು ಕ್ರೀಡಾಕೂಟ, ನಾವೇ ನಮ್ಮ ಸೈಡಿಂದ ಕ್ರೀಡಾಕೂಟ ಮಾಡ್ಬೋದು. ಆಮೇಲೆ ಒಂದು ಸ್ಪೋರ್ಟ್ಸ್ ಟ್ರೈನಿಂಗು, ಕ್ರೀಡೆಗೆ ಏನು ಟ್ರೈನಿಂಗ್ ಬೇಕೋ ಅದನ್ನು ಈ ಯೋಜನೆಯಿಂದ ಮಾಡ್ಬೋದು, ಈ ಸಂಘದ ವತಿಯಿಂದ ಮಾಡ್ಬೋದು ಸರ್. ಆಮೇಲೆ ಕ್ಲೀನಿಂಗು ಮತ್ತು ಪರಿಸರ, ನಾನು ಹೇಳಿದ್ನಲ್ಲ ಪ್ಲ್ಯಾಂಟೇಷನ್ನು ಅಂತ ಹೇಳಿ, ಒಂದು ಸ್ವಚ್ಛತಾ ಕಾರ್ಯಕ್ರಮಕ್ಕೂ ಈ ಯೋಜನೆಯನ್ನು ಉಪಯೋಗಿಸ್ಕೊಳ್ಬೋದು ಸರ್. ದಯವಿಟ್ಟು ಎಲ್ಲ ನಮ್ಮ ಮಾಗಡಿ ತಾಲೂಕಿನ ಯುವಕರಿಗೆ, ಯುವತಿಯರಿಗೆ ಏನು ಕೇಳ್ಕೊಳ್ಳೋದು ಅಂದರೆ, ದಯವಿಟ್ಟು ಈ ಯೋಜನೆಯಲ್ಲಿ ಎಲ್ಲರೂ ಭಾಗವಹಿಸಿ ಈ ಯೋಜನೆಯನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಮಾಡ್ಕೊತೀನಿ. ಸರ್, ನಾನಿವಾಗ ಯೂತ್ ಕಾಂಗ್ರೆಸ್ಗೆ ಅಧ್ಯಕ್ಷ ಆಗಿರೋದ್ರಿಂದ ನಾನು 26 ಪಂಚಾಯತಿಲೂ ಎಲ್ಲ ಯುವಕರು, ನಮ್ಮ ಬರೀ ಕಾಂಗ್ರೆಸ್ ಅವರೇ ಸೇರ್ಕೊಬೇಕು ಅಂತ ಮಾತ್ರ ಮಾಡಲ್ಲ. ಎಲ್ಲ ಪಾರ್ಟಿಯವರು, ಅವ್ರಿಗೆ ಅಕಸ್ಮಾತ್ ಅವ್ರಿಗೇನೋ ಇಂಟ್ರೆಸ್ಟ್ ಇದೆ. ನಾನು ಹೇಳೋದು ಸರ್, ಇವಾಗ ರಾಜಕಾರಣ ಅಂದರೆ ನಮ್ಮ ಸ್ವಲ್ಪ ಜನ ಯುವಕ್ರಿಗೆ ಏನು ಅಂದ್ಬಿಟ್ಟಿದೆ ಅಂದರೆ, ಅಯ್ಯೋ ಅಲ್ಲಿ ಬರೀ ರೌಡಿಸಮು, ಬರೀ ದುಡ್ಡು ಮಾಡೋಕ್ಕೆ ಹಂಗೆ ಅಂತ ಅಂದ್ಕೊಂಡಿದ್ದಾರೆ. ಸರ್, ರಾಜಕಾರಣದಲ್ಲಿ ನೀವು ಸೇವೆ ಮಾಡಿ ನೋಡಿ, ನೀವು ಒಂದು ಹೆಲ್ತ್ ಕ್ಯಾಂಪು ಒಂದೇನೋ ಮಾಡಿ ನೋಡಿ, ಅಲ್ಲಿ ಸಿಗೋವಂಥ ಖುಷಿನೇ ಬೇರೆ ಸರ್. ರಾಜಕೀಯ ಬಂದು ಒಂದು ಸೇವೆ, ಬಟ್ ಸುಮ್ಮನೆ ಏನಾಗೋಗಿದೆ ಬೇರೆ ಕಡೆ ಎಲ್ಲ ತೋರಿಸಿ ರಾಜಕಾರಣ ಅಂದರೆ ಇಷ್ಟೇ ಅನ್ನೋ ಥರ ಬಂದುಬಿಟ್ಟಿದೆ ಅವ್ರಿಗೆಲ್ಲ. ಅದನ್ನು ಈಗಿನ ಯುವಕರು ಮುಂದೆ ಬಂದು ಸೇವೆ ಮಾಡಿ ಅದರಲ್ಲಿ ಸಿಗೋವಂಥ ಖುಷಿ ಇನ್ಯಾವುದ್ರಲ್ಲೂ ಸಿಗಲ್ಲ ಸರ್. ಇಲ್ಲ ಸರ್, ಎಲ್ಲ ಒಂದರಲ್ಲೇ ಬರ್ತಾರೆ. ಬಟ್ ಅವ್ರಿಗೆ ಇಷ್ಟು ಅಂತ ಇದಿರುತ್ತೆ ಸರ್, ಮೀಸಲಾತಿ ಕೊಟ್ಟಿದ್ದಾರೆ ಮಹಿಳೆಯರಿಗೆ, ಮೀಸಲಾತಿ ಕೊಟ್ಟು. ಇವಾಗ 15 ಜನ ಮೆಂಬರ್ ಅಂತ ಹೇಳಿದ್ನಲ್ಲ ಸರ್, ಅದರಲ್ಲಿ 15 ಜನದಲ್ಲಿ ಕನಿಷ್ಠ ಅವ್ರು 5 ಜನ ಒಳಗಡೆ ಇರಲೇಬೇಕು ಕಮಿಟಿಗೆ. ಅಧ್ಯಕ್ಷರು, ಉಪಾಧ್ಯಕ್ಷರು, ಖಜಾಂಚಿ ಅಂತ ಇರ್ತಾರೆ ಸರ್.